ನಮಸ್ಕಾರ ಸ್ನೇಹಿತರೆ. ಭಾರತದ ರಾಷ್ಟ್ರಪತಿ ಈ ಪದವನ್ನು ಕೇಳುವುದಷ್ಟೇ ನಮಗೆ ಒಂದು ಶ್ರೇಷ್ಠತೆ ಹಾಗೂ ಗಂಭೀರತೆ ಮತ್ತು ಗೌರವದ ಭಾವನೆ ಮೂಡುತ್ತದೆ. ಅವರು ದೇಶದ ಪ್ರಥಮ ನಾಗರಿಕ. ಆದರೆ ಈ ಸ್ಥಾನ ಕೇವಲ ಗೌರವ ಸಿಂಹಾಸನವಲ್ಲ, ಅದು ಒಂದು ದೊಡ್ಡ ಹೊಣೆಗಾರಿಕೆ ಹಾಗೂ ಅದೊಂದು ದೊಡ್ಡ ನಿರ್ವಹಣೆ ಕೂಡ ಹೌದು. ಈ ಜಗತ್ತಿನಲ್ಲಿ ಅತ್ಯಂತ ಜನಸಂಖ್ಯೆಯ ರಾಷ್ಟ್ರದ ಸಾರಥಿಯಾಗಿ ರಾಷ್ಟ್ರಪತಿಯವರ ಪ್ರತಿ ಹೆಜ್ಜೆ, ಪ್ರತಿ ನಿರ್ಧಾರ, ಪ್ರತಿ ಸಂದೇಶ ಕೂಡ ಈ ದೇಶದ ದಿಕ್ಕನ್ನು ಬದಲಾಯಿಸುತ್ತೆ ಹಾಗೂ ದೇಶದ ದಿಕ್ಕನ್ನು ನಿರ್ಧರಿಸುತ್ತೆ. ಅವರು ಕೇವಲ ರಾಜಕೀಯ ನಾಯಕರಷ್ಟೇ ಅಲ್ಲ, ಅವರು ಸಂವಿಧಾನದ ರಕ್ಷಣಕಾರರು, ಸೈನ್ಯದ ಪ್ರಧಾನಾಧಿಕಾರಿ ಮತ್ತು ಭಾರತೀಯ ಸಂಸ್ಕೃತಿಯ ರೂಪದ ಮಾರ್ಗದರ್ಶಕರು ಕೂಡ ಹೌದು. ನೀವೆಂದಾದರೂ ಅಂದುಕೊಂಡಿದ್ದೀರಾ ಅವರ ದಿನಚರಿ ಯಾವ ರೀತಿ ಆಗಿರಬಹುದು? ಬೆಳಿಗ್ಗೆ ಎಷ್ಟು ಗಂಟೆಗೆ ಎಚ್ಚರವಾಗ್ತಾರೆ, ಯಾರನ್ನು ಭೇಟಿಯಾಗ್ತಾರೆ, ಯಾರ್ಯಾರಿಗೆ ಭೇಟಿಯಾಗಬೇಕು, ಏನು ಊಟವನ್ನು ಮಾಡ್ತಾರೆ ಮತ್ತು ಅವರ ಭದ್ರತೆ ಹೇಗಿರುತ್ತೆ ಅಂತ ನೀವೆಂದಾದರೂ ಯೋಚನೆ ಮಾಡಿದ್ದೀರಾ? ಹಾಗೂ ಅವರ ಶಿಸ್ತು, ಶ್ರದ್ಧೆ, ಸೇವಾ ಮನೋಭಾವ ಯಾವ ರೀತಿ ಇರುತ್ತೆ ಅಂತ ತಿಳಿದುಕೊಂಡಿದ್ದೀರಾ? ಹಾಗಾದರೆ ಇನ್ನೇನು ತಡ ಮಾಡೋದು ಬೇಡ. ಈ ಒಂದೇ ವಿಡಿಯೋದಲ್ಲಿ ರಾಷ್ಟ್ರಪತಿಗಳ ದಿನಚರಿಯ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾ ಹೋಗ್ತೇನೆ. ಹಾಗಿದ್ರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಭಾರತದ ರಾಷ್ಟ್ರಪತಿ ದೇಶದ ಪ್ರಥಮ ನಾಗರಿಕ, ಸಂವಿಧಾನಾತ್ಮಕ ಮುಖ್ಯಸ್ಥ ಮತ್ತು ಅವರ ಪಾತ್ರ ದೇಶದ ಅಂತಿಮ ತೀರ್ಮಾನವಾಗಿರುತ್ತೆ. ಅತ್ಯಂತ ಗೌಪ್ಯ ವಿಷಯಗಳು ಮತ್ತು ಸಾಂವಿಧಾನಿಕ ಪ್ರಕ್ರಿಯೆಗಳಲ್ಲಿ ಒಪ್ಪಿಗೆ ನೀಡುವ ಅಧಿಕಾರ ಅವರಿಗಿರುತ್ತೆ. ಬೆಳಿಗ್ಗೆ 5ರಿಂದ 6 ಗಂಟೆವರೆಗೂ ಎಚ್ಚರವಾಗ್ತಾರೆ. ಆವರಣದಲ್ಲಿ ನಿತ್ಯ ಯೋಗ ಮತ್ತು ವಾಕಿಂಗನ್ನು ಮಾಡ್ತಾರೆ. ಮುಖ್ಯವಾಗಿ ರಾಷ್ಟ್ರಪತಿಗಳು ಇರುವಂತಹ ಸ್ಥಳ ಮುಘಲ್ ಗಾರ್ಡನ್ ಅಥವಾ ಅಶೋಕ್ ಹಾಲ್ ಆವರಣದಲ್ಲಿ ಇರ್ತಾರೆ. ಇನ್ನು ವೈದ್ಯಕೀಯ ಪರೀಕ್ಷೆ ಕೂಡ ಆಗುತ್ತೆ. ಡಯಟಿಷಿಯನ್ ಹಾಗೂ ವೈದ್ಯಕೀಯ ತಜ್ಞರಿಂದ ದಿನನಿತ್ಯ ಅವರ ಆರೋಗ್ಯದ ಪರಿಶೀಲನೆ ಆಗುತ್ತೆ. ಇನ್ನು ತಮ್ಮ ವಾಕಿಂಗನ್ನು ಮುಗಿಸ್ಕೊಂಡು ಬಂದ ನಂತರ ಮೇಜಿನ ಮೇಲೆ ಅಂದರೆ ಟೇಬಲ್ ಮೇಲೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ರಾಷ್ಟ್ರದ ಪ್ರಮುಖ ಪತ್ರಿಕೆಗಳನ್ನು ಓದ್ತಾರೆ. ಹಾಗೂ ರಹಸ್ಯ ಗೃಹ ಮಂತ್ರಾಲಯದ ಮತ್ತು ರಕ್ಷಣಾ ಇಲಾಖೆಯ ವರದಿಗಳು ಅವರಿಗೆ ಬಂದಿರುತ್ತೆ. ವರದಿಗಳನ್ನು ಗಮನಿಸಿ ವಿಶ್ವದ ಪ್ರಮುಖ ರಾಜಕೀಯ ಸುದ್ದಿಗಳನ್ನು ತಿಳಿದುಕೊಳ್ಳುತ್ತಾರೆ. ಮತ್ತು ನಾಳೆಯ ಭೇಟಿಯ ಪಟ್ಟಿಯು ಕೂಡ ಅವರಿಗೆ ನೀಡಲಾಗಿರುತ್ತೆ. ನಾಳೆ ಯಾವ ಒಂದು ಸ್ಥಳಕ್ಕೆ ಭೇಟಿ ನೀಡಬೇಕು ಅನ್ನೋ ಪಟ್ಟಿಯನ್ನು ಕೂಡ ಅವರಿಗೆ ಅಲ್ಲಿ ನೀಡಲಾಗುತ್ತೆ. ಇದಾದ ನಂತರ ಅವರು ತಮ್ಮ ಗೃಹಕ್ಕೆ ತೆಗೆದುಕೊಂಡು ಸ್ವಚ್ಛವಾಗಿ ಬಂದು ನಂತರ ರಾಷ್ಟ್ರಪತಿಯು ನಿರ್ದಿಷ್ಟ ಆಹಾರವನ್ನು ಪಾಲಿಸುತ್ತಾರೆ. ಹಲವು ಬಾರಿ ಶಾಕಾಹಾರಿ ಆಹಾರವನ್ನೇ ಸೇವಿಸುತ್ತಾರೆ. ಬೆಳಿಗ್ಗೆ ಉಪಹಾರ ಹಣ್ಣು, ಜ್ಯೂಸ್, ದೋಸೆ, ಇಡ್ಲಿ ಅಥವಾ ಉತ್ತರ ಭಾರತೀಯ ಪದಾರ್ಥಗಳನ್ನು ಸೇವಿಸ್ತಾರೆ. ಇನ್ನು ಮಧ್ಯಾಹ್ನದ ಊಟ ಕೂಡ ಭಾರತದೆಲ್ಲೆಡೆಗಿನ ತಿನಿಸುಗಳು, ಆದರೆ ಉಪ್ಪು ಮತ್ತು ತೈಲ ಮತ್ತು ಮಸಾಲೆ ಕಡಿಮೆ ಇರುವಂತಹ ಪದಾರ್ಥಗಳನ್ನು ಮಾತ್ರ ತಿಂತಾರೆ. ಅವರ ಆಹಾರವನ್ನು ರಾಜಭವನದ ಸೆಂಟ್ರಲ್ ಕಿಚನ್ನಿಂದ ಮಾಡಲಾಗುತ್ತೆ. ಇದು ವಿಶ್ವದಷ್ಟಕ್ಕೂ ಪ್ರಸಿದ್ಧವಾದ ರಾಯಲ್ ಕ್ಯಾಟರಿಂಗ್ ವ್ಯವಸ್ಥೆ ಅಂತ ಹೇಳ್ತಾರೆ. ಆ ಒಂದು ಕ್ಯಾಟರಿಂಗ್ ವ್ಯವಸ್ಥೆಯಿಂದ ಇವರ ಆಹಾರವನ್ನು ತಯಾರು ಮಾಡ್ತಾರೆ. ಇನ್ನು ಅಧಿಕೃತ ಭೇಟಿಗಳ ಸಮಯ ಮತ್ತು ಪ್ರೋಟೋಕಾಲ್ಗಳು ಕೂಡ 10 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ. ಅಧಿಕೃತ ಭೇಟಿಯ ಸಮಯ ಪ್ರತಿ ಭೇಟಿಗೆ ಒಂದು ಸೂಕ್ತ ಸಮಯದ ಗಡುವನ್ನು ರಾಷ್ಟ್ರಪತಿಗಳು ನೀಡಿರ್ತಾರೆ. ಅದು 10ರಿಂದ 30 ನಿಮಿಷದವರೆಗೂ ಮಾತ್ರ. ಯಾರನ್ನೇ ಭೇಟಿಯಾದರೂ ಕೂಡ ಅಷ್ಟೇ ಸಮಯವನ್ನು ನೀಡಿರ್ತಾರೆ. ಹಾಗೂ ಪ್ರಮುಖವಾಗಿ ಈ ವ್ಯಕ್ತಿಗಳಿಗೆ ಭೇಟಿಯ ಸಮಯವನ್ನು ನೀಡಿರುವುದಿಲ್ಲ. ಮುಖ್ಯವಾಗಿ ಪ್ರಧಾನಮಂತ್ರಿಗಳು ಮತ್ತು ಸಚಿವರು ಮತ್ತು ರಾಜ್ಯಪಾಲರಿಗೆ ಯಾವುದೇ ಒಂದು ಗಡುವನ್ನು ನೀಡಿರುವುದಿಲ್ಲ. ವಿದೇಶದ ಯಾವುದಾದ್ರೂ ವ್ಯವಹಾರಗಳು ಮಾತನಾಡುವುದಿದ್ದರೆ ಇವರಿಗೆ ಗಡುವು ಅವಶ್ಯಕತೆ ಇರೋದಿಲ್ಲ. ಇನ್ನು ವಿದೇಶಿ ರಾಜ್ಯಾಧ್ಯಕ್ಷರು ಮತ್ತು ರಾಯಭಾರಿಗಳು ಕೂಡ ಬಂದು ಈ ಒಂದು ಸಮಯದಲ್ಲಿ ಭೇಟಿಯಾಗ್ಬೋದು. ಹಾಗೂ ಪ್ರಶಸ್ತಿ ವಿಜೇತರು, ಕಲೆ, ವಿಜ್ಞಾನ, ಸಾಮಾಜಿಕ ಸೇವದ ಕ್ಷೇತ್ರದ ಗಣ್ಯರು ಕೂಡ ಬಂದು ಭೇಟಿಯಾಗ್ಬೋದು. ಆದರೆ ಇವರಿಗೆ ಮಾತ್ರ ಗಡುವನ್ನು ನೀಡಿರ್ತಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸುವುದಾದರೆ ಪ್ರತಿಯೊಬ್ಬರ ಭೇಟಿಯೂ ಕೂಡ ಪೂರ್ವಾನುಮತಿ ಮತ್ತು ಪರಿಶೀಲನೆ ಮತ್ತು ಪ್ರೋಟೋಕಾಲ್ ಮೂಲಕ ಪಾಲಿಸಬೇಕಾಗುತ್ತೆ. ಈ ವ್ಯಕ್ತಿ ರಾಷ್ಟ್ರಪತಿಗಳನ್ನು ಭೇಟಿಯಾಗೋದಕ್ಕೆ ಹೋಗ್ತಿದ್ದಾರೆ ಅನ್ನೋ ಸುದ್ದಿ ಎಲ್ಲೂ ಕೂಡ ಬರಬಾರ್ದು. ಹೊರಗೆ ಬರದಂತೆ ಗೌಪ್ಯವಾಗಿ ಭೇಟಿಯಾಗಿ ಬಂದಿರಬೇಕು. ಈ ಒಂದು ಗೌಪ್ಯತೆಯನ್ನು ರಾಷ್ಟ್ರಪತಿಗಳು ಕಾಯ್ದುಕೊಳ್ಳುತ್ತಾರೆ ಹಾಗೂ ಸಿಬ್ಬಂದಿಗಳು ಕೂಡ ಕಾಯ್ದುಕೊಳ್ಳುತ್ತಾರೆ. ಇನ್ನು ವಾರದ ಅಂತ್ಯದಲ್ಲಿ ಪ್ರತಿ ಪತ್ರಗಳನ್ನು ಓದುವುದು ಹಾಗೂ
ಪರಿಷ್ಕೃತ ಮಾಹಿತಿಯನ್ನು ಪಡೆದು ನಂತರ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡುವಂತಹ ಕೆಲಸವನ್ನು ರಾಷ್ಟ್ರಪತಿಗಳು ಮಾಡ್ತಾರೆ. ಇನ್ನು ಭಾಷಣದ ತಯಾರಿಗಳು, ಹೊಸ ನೀತಿಗಳನ್ನು ಜಾರಿಗೆ ತರುವುದು ಹಾಗೂ ತಿಳಿಸಲು ರಾಷ್ಟ್ರಪತಿಗಳು ತಯಾರಿಯನ್ನು ವಾರದ ಕೊನೆಯಲ್ಲಿ ಮಾಡಿಕೊಳ್ತಾರೆ. ಸಂವಿಧಾನಾತ್ಮಕ ಅಂಗಗಳಲ್ಲಿ ಭಾಗವಹಿಸುವುದು, ಉಲ್ಲೇಖ ಮತ್ತು ರಾಷ್ಟ್ರಪತಿಗಳ ಭಾಷಣ, ಸೀಮಾ ವಿವಾದಗಳು ಹಾಗೂ ಸಂದರ್ಭದಲ್ಲಿ ಸಂಸತ್ತಿಗೆ ನೀಡುವ ಸಂಭಾಷಣೆಗಳನ್ನು ಇಲ್ಲಿ ರಾಷ್ಟ್ರಪತಿಗಳು ತಯಾರಿ ಮಾಡಿಕೊಳ್ತಾರೆ. ಇನ್ನು ರಾಷ್ಟ್ರಪತಿಗಳ ಸಂಜೆ ಸಮಯವು ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಅವರಿಗಾಗಿಯೇ ನಿರ್ಮಿಸಿದಂತಹ ಗ್ರಂಥಾಲಯದಲ್ಲಿ ಸಂಜೆ ವೇಳೆ ರಾಷ್ಟ್ರಪತಿಗಳು ಬಹುಪಾಲು ಪುಸ್ತಕ ಓದುವ ಒಂದು ವೃತ್ತಿಯಲ್ಲಿ ಅವರು ನಿರತರಾಗಿರ್ತಾರೆ. ಮುಖ್ಯವಾಗಿ ನೀವಿಲ್ಲಿ ಗಮನಿಸಬಹುದು, ಈ ಹಿಂದೆ ರಾಷ್ಟ್ರಪತಿಗಳಾದಂತಹ ಪ್ರಣಬ್ ಮುಖರ್ಜಿಯವರು ದಿನದ 16 ತಾಸು ತಮ್ಮ ಸಮಯವನ್ನು ಓದುವುದರ ಜೊತೆಗೆ ಹಾಗೂ ತಮ್ಮ ಕೆಲಸದಲ್ಲಿ ಕಳೀತಾ ಇದ್ದರು. ಉಳಿದ ಸಮಯವನ್ನು ಮಾತ್ರ ವಿಶ್ರಾಂತಿಗೆ ಬಳಸ್ತಾ ಇದ್ದರು ಅಂತ ಹೇಳಲಾಗುತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ಬಹುಪಾಲು ಪುಸ್ತಕ ಓದುವ ಒಂದು ಹವ್ಯಾಸದಲ್ಲಿ ರಾಷ್ಟ್ರಪತಿಗಳು ಇರ್ತಾರೆ. ಇನ್ನು ಭಾರತದ ಪ್ರವಾಸದಿಂದ ಬಂದ ಶ್ರದ್ಧಾಂಜಲಿ ಪತ್ರಗಳು, ಸಾರ್ವಜನಿಕ ಇಮೇಲ್ಗಳು, ಒಳ್ಳೆಯ ಸುದ್ದಿಗಳು ಹಾಗೂ ಕೆಟ್ಟ ಸುದ್ದಿಗಳಿಗೆ ಇಲ್ಲಿ ಸ್ವತಃ ತಮ್ಮ ಪ್ರತಿಕ್ರಿಯೆ ನೀಡುವ ಕೆಲಸವನ್ನು ರಾಷ್ಟ್ರಪತಿಗಳು ಮಾಡ್ತಾರೆ. ಇನ್ನು ಕೆಲ ದಿನಗಳಲ್ಲಿ ರಾತ್ರಿಯ ಭೋಜನದ ಸಮಯದಲ್ಲಿ ರಾಜಭವನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿ ಅಲ್ಲಿ ಅವರು ತಮ್ಮ ಮನೋರಂಜನೆಯನ್ನು ಕೂಡ ಪಡೆಯಬಹುದಾದಂತಹ ವ್ಯವಸ್ಥೆ ರಾಷ್ಟ್ರಪತಿಗಳಿಗೆ ಇರುತ್ತೆ. ಇಲ್ಲಿ ಭದ್ರತಾ ಕ್ರಮವನ್ನು ನೋಡೋದಾದರೆ ರಾಷ್ಟ್ರಪತಿಗಳು ಚಲನವಲನವನ್ನು ಪ್ರತಿ ಹಂತದಲ್ಲೂ, ಪ್ರತಿ ನಿಮಿಷದಲ್ಲೂ, ಪ್ರತಿ ಸೆಕೆಂಡ್ಗೂ ಗಮನಿಸೋದಕ್ಕೆ SPG ಕಮಾಂಡೋ ಅವರ ಹಿಂದೆ ಯಾವಾಗಲೂ ಇರುತ್ತೆ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ನಿಮ್ಗೆ ಗೊತ್ತು. ಈ ಒಂದು SPG ಕಮಾಂಡೋ ಅವರನ್ನು ಬಿಟ್ಟು ಒಂದು ಸ್ವಲ್ಪ ಕೂಡ ಸರಿಯೋದಿಲ್ಲ. ಎಲ್ಲ ರಸ್ತೆಗಳಲ್ಲಿ ಮೊದಲು ಮಾಪನ ದಳ, ನಂತರ ಸಂಚಾರದ ನಿಯಮವನ್ನು ಈ SPG ಕಮಾಂಡೋಗಳು ಕೂಡ ರಾಷ್ಟ್ರಪತಿಗಳಿಗೆ ನಿರ್ಧಾರವನ್ನು ತಿಳಿಸ್ತಾರೆ. ವಾಹನಗಳ ಚಲನೆ ವೇಳೆ ಹೆಲಿಕಾಪ್ಟರ್ ಅಥವಾ ಪ್ಯಾರಾಮಿಲಿಟರಿಗಳ ದಳದಿಂದ ನಿಗಾ ವಹಿಸುವಂತಹ ಕ್ರಮವನ್ನು ಇಲ್ಲಿ ನೀಡಲಾಗಿರುತ್ತೆ. ಸಾಮಾನ್ಯ ವ್ಯಕ್ತಿಯು ರಾಷ್ಟ್ರಪತಿಗಳನ್ನು ತಕ್ಷಣ ಭೇಟಿಯಾಗುವುದಕ್ಕೆ ಸಾಧ್ಯವಿಲ್ಲ. ಸಭೆಗೆ ಅವಕಾಶ ಪಡೆಯಬೇಕಾದರೆ ಸಾರ್ವಜನಿಕ ಅರ್ಜಿಯನ್ನು ಇಲ್ಲಿ ಮುಖ್ಯವಾಗಿ ಸಲ್ಲಿಸಬೇಕು. ಹಾಗೂ ನಿರ್ದಿಷ್ಟ ಉದ್ದೇಶ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಯಾಕೆ ಭೇಟಿ ಆಗ್ತಿದ್ದಾರೆ, ಯಾವ ವಿಷಯಕ್ಕೆ ಭೇಟಿ ಆಗ್ತಿದ್ದಾರೆ ಹಾಗೂ ಈ ಭೇಟಿಯ ಹಿಂದಿನ ವಿಷಯವಾದರೂ ಏನು ಅಂತ ಇಲ್ಲಿ ನಿರ್ದಿಷ್ಟ ಉದ್ದೇಶವನ್ನು ತಿಳಿಸಬೇಕು. ಇದಾದ ನಂತರ ಶಿಫಾರಸು ಪತ್ರ ಮತ್ತು ಅಧಿಕೃತ ಆಹ್ವಾನ ಪತ್ರವನ್ನು ರಾಷ್ಟ್ರಪತಿಗಳು ಅವರಿಗೆ ಕಳಿಸ್ತಾರೆ. ಯಾಕೆ ಈ ವ್ಯಕ್ತಿ ಬಂದು ಭೇಟಿಯಾಗಬೇಕು ಅನ್ನೋ ಆಹ್ವಾನ ಪತ್ರವನ್ನು ಕಳಿಸ್ತಾರೆ, ಅಂದರೆ ಪರ್ಮಿಷನ್ ಲೆಟರನ್ನು ಕಳಿಸ್ತಾರೆ. ಈ ಎಲ್ಲ ದಿನಚರಿಗಳ ನಂತರ ರಾತ್ರಿ 9 ಗಂಟೆ ವೇಳೆಗೆ ರಾಷ್ಟ್ರಪತಿಗಳು ದಿನದ ವರದಿ ಹಾಗೂ ರಾಷ್ಟ್ರೀಯ, ರಾಜ್ಯದ ಹಾಗೂ ದೇಶದ ವರದಿ, ವಿದೇಶದ ವರದಿಗಳನ್ನು ಒಂದು ಕಣ್ಣನ್ನು ಹಾಯಿಸಿ ವರದಿಯನ್ನು ತಿಳಿದುಕೊಂಡು ನಂತರ ಅವರು ವಿಶ್ರಾಂತಿಗೆ ಮತ್ತೆ ತೆರಳುತ್ತಾರೆ. ಕೆಲವೊಮ್ಮೆ ರಾಜಕೀಯ ವಿಚಾರಗಳು, ರಕ್ಷಣಾ ತಜ್ಞರೊಂದಿಗೆ ತುರ್ತು ಮಾತುಕತೆ ನಡೆಯುವಂತಹ ಸಂದರ್ಭವು ಬಂದಾಗ ಯಾವ ಒಂದು ಸಮಯವನ್ನು ಕೂಡ ನೋಡೋದಿಲ್ಲ. ಸ್ನೇಹಿತರೆ, ಒಟ್ಟಿನಲ್ಲಿ ನಾವು ಇಲ್ಲಿ ಕಂಡದ್ದು ಕೇವಲ ಒಂದು ದಿನದ ಚಟುವಟಿಕೆಗಳ ಸರಮಾಲೆಯಲ್ಲ. ಇದು ರಾಷ್ಟ್ರದ ಹೃದಯ ಸ್ಪಂದನೆ, ಸಂವಿಧಾನಾತ್ಮದ ಶ್ವಾಸ ಕೂಡ ಹೌದು. ಭಾರತದ ರಾಷ್ಟ್ರಪತಿ ಅವರ ರಾಜಕೀಯ ಪ್ರಭಾವದಿಂದ ದೂರವಿದ್ದರೂ ಭಾರತದ ರಾಜಕೀಯ ಹಾಗೂ ಸಂವಿಧಾನಾತ್ಮಕ ಬದುಕಿನ ಅವಿಭಾಜ್ಯ ಭಾಗವಾಗಿರುತ್ತಾರೆ. ಅವರಿನ ಬೆಳಗಿನ ಯೋಗದಿಂದ ಹಿಡಿದು ರಾತ್ರಿಯ ವಿಶ್ರಾಂತಿವರೆಗೂ ಕೂಡ ಅವರ ಜೀವನ ನಿಖರ ಶಿಸ್ತು, ಅಪಾರ ಜವಾಬ್ದಾರಿ ಹಾಗೂ ಎಚ್ಚರಿಕೆಯ ಸಮತೋಲನ ಇಲ್ಲಿ ಕಾಯ್ದುಕೊಳ್ಬೇಕಾಗುತ್ತೆ. ಪ್ರತಿ ಭೇಟಿಯ ಹಿಂದೆ ದೇಶದ ಭವಿಷ್ಯ ಇರುತ್ತೆ. ಪ್ರತಿ ಸಹಿಯ ಹಿಂದೆ ಸಂವಿಧಾನದ ಪಾವಿತ್ರ್ಯತೆ ಇಲ್ಲಿ ಅವರದಿರುತ್ತೆ. ಅವರು ಮಾತನಾಡುವ ಪ್ರತಿಯೊಂದು ಪದವೂ ಕೂಡ ಮೌಲ್ಯವಂತಹದ್ದು, ಏಕೆಂದರೆ ಅವರು ದೇಶದ ಇಚ್ಛಾಶಕ್ತಿಯನ್ನು ಪ್ರತಿನಿಧಿಸುವಂತಹ ರಾಷ್ಟ್ರಪತಿಗಳಾಗಿರ್ತಾರೆ. ನಾವು ಇಲ್ಲಿ ನೋಡಿದ ಹಾಗೆ ಹಾಗೂ ಕೇಳಿದ ಹಾಗೆ ಅಲ್ಲಿ ಯಾವುದೇ ಕೂಡ ಪ್ರಶ್ನೆಗಳು ಇಲ್ಲ. ಖಂಡಿತವಾಗಲೂ ಎಲ್ಲವೂ ಕೂಡ ಈ ರೀತಿಯೇ ನಡೆಯುವಂತಹ ಪ್ರಕ್ರಿಯೆಗಳಾಗಿವೆ. ಈ ಎಲ್ಲ ಚಟುವಟಿಕೆಗಳ ಹಿಂದಿನ ತತ್ವ ಏನೆಂದರೆ ಸೇವೆಯ ಬದ್ಧತೆ. ರಾಷ್ಟ್ರಪತಿಯವರು ದಿನದ ಸೂರ್ಯೋದಯದಿಂದ ದೇಶದ ಪರ ಚಿಂತನೆ ಮಾಡುವ ವ್ಯಕ್ತಿಯಾಗಿ ಇರ್ತಾರೆ. ಅವರ ಹೆಜ್ಜೆ ಎಲ್ಲೆಡೆ ಶ್ರದ್ಧೆ ಮೂಡಿಸುವ ವ್ಯಕ್ತಿಯ ರೂಪವನ್ನು ಪಡೆಯುತ್ತೆ. ಅವರ ಶಾಂತ ಹೆಜ್ಜೆಗಳು ಹಿಂದಿರುವ ಭಾರವೇ ಇಡೀ ದೇಶದ ಭವಿಷ್ಯವಾಗಿರುತ್ತೆ. ಒಟ್ಟಿನಲ್ಲಿ ನಮ್ಮ ಸ್ಥಾನ ಏನೇ ಆಗಿರಲಿ,
ನಮ್ಮ ಕೆಲಸವು ಶ್ರದ್ಧೆಯಿಂದ, ಶಿಸ್ತಿನಿಂದ, ದೇಶಕ್ಕಾಗಿ ಎಂಬ ಮನೋಭಾವದಿಂದ ಮಾಡಿದಾಗ ಅದು ರಾಷ್ಟ್ರ ನಿರ್ಮಾಣವಾಗುತ್ತದೆ ಅಂತ ಈ ಒಂದು ಮಾತನ್ನು ಹೇಳ್ತಾ ಈ ವಿಡಿಯೋಕ್ಕೆ ನಾನು ತೆರೆಯನ್ನು ಎಳಿತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಮಾಹಿತಿ ಜೊತೆಗೆ ನಾವು ಸಿಗೋಣ. ಧನ್ಯವಾದಗಳು.